नाज़रीन इकराम, सदाए हिंद उर्दू में आपका खैर मकदम है। मैं हूँ इम्तियाज़ुल्लाह खान काशफी। बल्दिया की तरफ से माजूर लोगों में राशन किट तकसीम करने एमटीबी की कोशिश कामयाब रही। कोरोना वायरस तीसरी लहर का खदशा जाहिर करते हुए वजीर कर्नाटक एमटीबी नागराज ने माजूर लोग और मुस्तहिक घरानों में बल्दिया की तरफ से राशन किट तकसीम करने की जो कोशिश कर रहे हैं वो कामयाब रही है। आज यहाँ उसकोटे वार्ड नंबर 9 और 8 में माजूर लोग और मुस्तहिक घरानों में राशन किट तकसीम करते हुए वार्ड काउंसलर गुलजार अहमद, काउंसलर कृष्णप्पा और बल्दिया सदर अरुण कुमार ने नामानिगार से बात करते हुए कहा। इस मौके पर काउंसलर गुलजार अहमद ने कहा कि एमटीबी नागराज की कोशिश से उसकोटे टाउन के 31 वार्डों में इसका बड़ा फायदा माजूर और मुस्तहिक घरानों को पहुंचाया जा रहा है। मजीद कोशिश जारी है कि इन्होंने कोरोना वायरस तीसरी लहर का खदशा जाहिर करते हुए कहा कि हम लोगों को पहले ही से ज़्यादा एहतियात करने की अशद ज़रूरत है, क्योंकि कोरोना वायरस वबा से पिछले 2 सालों में लोग बहुत ज़्यादा मरे हैं, जिसकी वजह से लोगों को बहुत ज़्यादा परेशानियों का सामना करना पड़ रहा है। इन्होंने कहा कि मास्क का इस्तेमाल ज़रूरी समझें, अपने आप को भीड़ से बचाए रखें। ನಗರಸಭೆಯಿಂದ ಎಂ.ಟಿ.ಬಿ. ನಾಗರಾಜನವರು ಎಲ್ಲರಿಗೂ ಆಹಾರ ಕಿಟ್ ಕೊಟ್ಟರಿಂದ ಅವರಿಗೆ ಆಹಾರ ಸಿಕ್ಕೈತೆ. ಅದಕ್ಕಾಗಿ ನಾಗರಾಜ್ ಅನ್ನೋರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದ. ನಗರಸಭೆ ಸನ್ಮಾನ್ಯ ಓಡಾಡಳಿತ ಹಾಗೂ ಸಣ್ಣ ಕೈಗಾರಿಕೆ ಸಚಿವರಾದ ಎಂ.ಟಿ.ಬಿ. ನಾಗರಾಜಣ್ಣ ಅವರ ನಿರ್ದೇಶನದಂತೆ ನಮ್ಮ ವಾರ್ಡ್ ನಂಬರ್ 8 ಹಾಗೂ ವಾರ್ಡ್ ನಂಬರ್ 9ರಲ್ಲಿ ಸೇರಿ ಒಂದು ಹ್ಯಾಂಡಿಕ್ಯಾಪ್ಸ್ಗೆ 16 ಕಿಟ್ಟು ಇವತ್ತು ವಿತರಣೆ ಮಾಡಿದ್ದಾರೆ. ನಮ್ಮ ಅಂಗನವಾಡಿ ಟೀಚರ್ ಆದ ಕೋಮ್ಲಾ ಅವರು ಹಾಗೂ ನಮ್ಮ ನಗರಸಭೆ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸೋಮಶೇಖರ್ ಅವರು, ಆಮೇಲೆ ನಮ್ಮ ಟೌನ್ ಕೋಆಪರೇಟಿವ್ ಅಧ್ಯಕ್ಷರು ಹಾಗೂ ನಮ್ಮ ನಗರಸಭೆ 8ನೇ ವಾರ್ಡ್ ಸದಸ್ಯರಾದ ಕೃಷ್ಣಪ್ಪನವರು, ಆಮೇಲೆ ನಮ್ಮ ಶಂಕರಣ್ಣನವರು, ಆಮೇಲೆ ಸಾದಿಕ್ ಅವರು, ನಮ್ಮ ಮುಖಂಡರಾದ ಅನ್ಸರ್ ಲೈಲಾರವರು, ಆಮೇಲೆ ರೆಹಮಾನ್ರವರು ಎಲ್ಲರೂ ಸೇರಿ ಇವತ್ತು ಅಂಗವಿಕಲರಿಗೆ 16 ಜನಕ್ಕೆ ಇಲ್ಲಿ ಕಿಟ್ ವಿತರಣೆ ಮಾಡಿದ್ದಾರೆ. ಎಲ್ಲರೂ ಬಂದು ಸಹಕಾರ ಮಾಡಿದ್ದಕ್ಕೆ ನಮ್ಮ ನಗರಸಭೆ ವತಿಯಿಂದ ಎಲ್ಲ 16 ಕಿಟ್ ಎಲ್ಲ ವಾರ್ಡ್ಗಳಲ್ಲಿ 276 ಕಿಟ್ಗಳು ಎಲ್ಲ ಅಂಗವಿಕಲರಿಗೆ 276 ಕಿಟ್ ಪೂರ್ತಿ 31 ವಾರ್ಡ್ಗಳಿಗೆ ವಿತರಣೆ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ನಮ್ಮ ನಗರಸಭೆ ಅಧ್ಯಕ್ಷರು, ಕಮಿಷನರು ಹಾಗೂ ಸ್ಪೆಷಲಿ ನಮ್ಮ ಸನ್ಮಾನ್ಯ ಸಚಿವರಿಗೆ ಎಂ.ಟಿ.ಬಿ. ನಾಗರಾಜಣ್ಣ ಅವರು ನಿರ್ದೇಶನ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇವತ್ತು ವಾರ್ಡ್ ನಂಬರ್ 9ರಲ್ಲಿ ನಮ್ಮ ಸ್ನೇಹಿತರಾದಂಥ ಈ ವಾರ್ಡ್ನ ಸದಸ್ಯರು ಗುಲ್ಜಾರ್ ಅವರು ಹಾಗೂ ಎಲ್ಲ ಸದಸ್ಯರ ಮುಖೇನ ಇವತ್ತು ನಾವು ನಮ್ಮ ನಗರಸಭೆ ವತಿಯಿಂದ ಇವತ್ತು ಎಂ.ಟಿ.ಬಿ. ನಾಗರಾಜಣ್ಣವರ ಆದೇಶದ ಮೇರೆಗೆ ಇವತ್ತು ಈ ವಿಶೇಷ ಚೇತನರಿಗೆ ಆಹಾರ ಕಿಟ್ ಕೊಡೋ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಇವತ್ತು ಸುಮಾರು ಇಲ್ಲಿ ಇದೇ ವಾರ್ಡಲ್ಲಿ ಇರ್ತಕ್ಕಂಥ 15-16 ಜನಕ್ಕೆ ಇವತ್ತು ಆಹಾರ ಕಿಟ್ ಕೊಟ್ಟಿದ್ದೀವಿ. ಈ ಆಹಾರ ಕಿಟ್ ಏನಕ್ಕೆ ಕೊಡ್ತಾ ಇದ್ದೀವಿ ಏನು ಅನ್ನೋದು ಇವತ್ತು ಎಂ.ಟಿ.ಬಿ. ನಾಗರಾಜಣ್ಣವರು ಈ ಒಂದು ಕರೋನಾ ಬಂದಂಥ ಸಮಯದಲ್ಲಿ ಇನ್ನು ಮುಂದಕ್ಕೆ 3ನೇ ಅಲೆ ಸಹ ಬರ್ತಾ ಇದೆ. ಆದ ಕಾರಣ ಈ ಅಂಗವಿಕಲರು ಎಲ್ಲೂ ಓಡಾಡೋದಕ್ಕಾಗದೇ ಇರೋವಂಥ ಸಮಯದಲ್ಲಿ ಇವತ್ತು ಅವರು ಪಾಪ ಮನೆಯಲ್ಲಿ ಆಹಾರಕ್ಕೆ ಅದಕ್ಕೆ ಇದಕ್ಕೆ ಒಂದು ತೊಂದರೆ ಇರೋದ್ರಿಂದ ಇವತ್ತು ಅವ್ರಿಗೆಲ್ಲ ಈ ವಿಶೇಷ ಚೇತನರಿಗೆ ಈ ಆಹಾರ ಕಿಟ್ ಕೊಡಬೇಕು ಅಂತೇಳಿ ನಮಗೆಲ್ಲ ಆದೇಶ ಆಯಿತು. ಅದೇ ರೀತಿ ನಾವು ನಗರಸಭೆ ವತಿಯಿಂದ ಇವತ್ತು ಈ ಆಹಾರ ಕಿಟ್ ಕೊಟ್ಟಿದ್ದೀವಿ. ಇವತ್ತು ವಿಶೇಷ ಚೇತನರಿಗೆ ನಾವು ಅವ್ರಿಗೆ ಆಹಾರ ಕಿಟ್ ಕೊಡೋ ಮುಖೇನ ಅವ್ರಿಗೆ ನಾವು ಧೈರ್ಯ ತುಂಬಿ ಅವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳೋ ಮುಖೇನ ಅವ್ರಿಗೆ